ಅನತಿ ಕಾಲದಲ್ಲಿ ಬೆಳೆದುವ ಹೆಮ್ಮರವಾಯಿತು. ಅದಾಗಲೇ ಅವನಲ್ಲಿ ಉದಿಸಿದ ವೈರಾಗ್ಯ ಭಾವವು ವಿಯನ್ಮಣಿಯಂತೆ ವರ್ಧಿಸಿತವನ ಮೊಗದ ತೇಜೋಮಂಡಲವು. ಪ್ರಕಾಶಿಸಿತವನ ಆತ್ಮಕಿರಣ ಪುಂಜವು. ಆ ಒಂದು ದಿನ ಇರಲ ಮಹಾವೀರ ವರ್ಧಮಾನನು ನಂದ್ಯಾವರ್ತ ಅರಮನೆಯಲ್ಲಿ ಗಾಢ ಧ್ಯಾನ ಮಗ್ನನಾಗೆ ತಟ್ಟನೆ ಬೋಧೆಯಾಯ್ತವಗೆ ಆ ಮಹಾಭೇದ ವಿಜ್ಞಾನವು. ಇಂತು ಸ್ಮರಣೆಯಾಗಲವಗೆ ತನ್ನ ಪೂರ್ವ ಜನ್ಮಗಳು ಅರಿವಾಗಲವಗೆ ತನ್ನ ಉಳಿದ ಆಯುಷ್ಯವು. ಆವರಿಸಿತವನ ಮನವನು ವೈರಾಗ್ಯವು ತುಂಬುವಂತೆ ಮಾಗುತಿಹ ಹಣ್ಣಿನೊಳು ಸಿಹಿಯೋ. ಬಳಿಕ ನಿಧಾನದಲ್ಲಿ ತೆರೆದವನ ಕಣ್ಣೆದುರು ಅವನ ಭವಾವಳಿಗಳು ಬಿರಿವಂತೆ ಹೊಸ ಕಮಲದಲ್ಲಿ ಒಂದೊಂದಾಗಿ ದಳಗಳು. ಜೀವವದು ಬಿಡದೆ ಪರಿಭ್ರಮಿಸುತ್ತಿರಲು ಆ ಅನಂತ ಕಾಲದಿಂದಲೂ ಅಂತೆ ತಿರುಗಿ ಬಳಲಿದ ಬಳಿಕ ಅಸಂಖ್ಯ ಮರ್ತ್ಯ ಜನ್ಮಗಳಲ್ಲಿ ಆರಂಭವಾಯ್ತು ಮಹಾವೀರನು ತೀರ್ಥಂಕರನಾಗುವ ಉಪಕ್ರಮವು. ಬಿಲ್ಲದೊರೆ ಪುರೂರವನ ಜನ್ಮದಿಂದಲಿ ಉದಿಸಿತು ಮಂಗಲ ಸುಪ್ರಭಾತವನ ಬಾಳಿನಲ್ಲಿ. ದೀಕ್ಷಾ ಕಲ್ಯಾಣ ಸಂಪುಟದ ಆ ಪರಮೋಚ್ಛದ ಕಾವ್ಯದ ವಾಚನವನ್ನು ಮಾಡ್ತಾ ಇದ್ದೇವೆ. ಕಾಲಲಬ್ಧಿ ನಡೆಯುವುದಾವುದು ಒದಗದಿರೆ ಕಾಲಲಬ್ಧಿಯೋ. ಕಾಲಲಬ್ಧಿ ಎನ್ನುವುದು ಪ್ರತಿಯೊಬ್ಬರಿಗೂ ಬರುತ್ತದಂತೆ. ಹೀಗೆ ಇರುವಾಗ ಆ ಮಹಾವೀರನ ಆತ್ಮಕಿರಣ ಪುಂಜ ಪ್ರಕಾಶಿಸ್ತಾ ಇದೆ. ಹೀಗಿರುವಾಗ ಮಹಾವೀರ ವರ್ಧಮಾನನ ನಂದ್ಯಾವರ್ತ ಅರಮನೆಯಲ್ಲಿ ಗಾಢ ಧ್ಯಾನ ಮಗ್ನನಾಗಿ ಇರುವಾಗ ಅವನಿಗೆ ಬೋಧೆಯಾಯ್ತವಗೆ. ಅವನಿಗೆ ಒಂದು ರೀತಿ ಬೋಧೆಯಾಯಿತು. ಯಾವುದು ಮಹಾಭೇದ ವಿಜ್ಞಾನ, ಜೈನಾಗಮದಲ್ಲಿ ಬರ್ತಕ್ಕಂಥ ಮಹಾಭೇದ ವಿಜ್ಞಾನ ಅಂದರೆ ಜೀವನ ಅನ್ನುವುದು ನಶ್ವರ, ಆತ್ಮ ಶಾಶ್ವತ. ಈ ದೇಹ ರಕ್ತ ಮಾಂಸ ಮಲಮೂತ್ರಾದಿ ಕಷಾಯದಿಂದ ತುಂಬಿದೆ. ನಿನ್ನ ಹಿಂದಿನ ಜನ್ಮವೇನು, ಈಗ ನೀನು ಏನಾಗುತ್ತೀಯೇ ಎನ್ನುವ ಎಲ್ಲವೂ ಕೂಡ ಅವನಿಗೆ ಅರಿವು. ಯಾಕೆಂದರೆ ಜನ್ಮತಃ ಹುಟ್ಟಿದಾಗ್ಲಿಂದಲೇ ಭೂತವರ್ತ ಭವಿಷ್ಯತ್ಯಾದಿಗಳನ್ನು ಬಲ್ಲತಕ್ಕಂಥ ಬಾಲಕ ಅಲ್ವಾ. ಹೀಗೆ ಇನ್ನೆಷ್ಟು ಆಯುಷ್ ಉಳಿದಿದೆ ಅವನಿಗೆ? ಈಗ 28 ವರ್ಷ, ಇನ್ನೆಷ್ಟು ಆಯುಷ್ ಉಳಿದಿದೆ? ಯಾವಾಗ ವೈರಾಗ್ಯ ಪ್ರಾಪ್ತಿ ಆಗ್ತದೆ ಎನ್ನುವ ಹೀಗೆ ಇರುವಾಗ ಅವನು ಕಣ್ತೆರೆದು ಅವನು ತನ್ನ ಹಿಂದಿನ ಭವಾವಳಿಗಳನ್ನೆಲ್ಲವನ್ನು ಕೂಡ ನೋಡ್ತೇನಂತೆ. ಹೇಗೆ ಕಮಲದಲ್ಲಿ ಒಂದೊಂದು ದಳಗಳು ಬೇರ್ಪಡಿಸಿದಾಗ ಹೇಗಾಗುತ್ತೋ ಹಾಗೆ 84 ಲಕ್ಷ ಜನ್ಮಗಳು ಪರಿಭ್ರಮಿಸ್ತವೆ ಒಂದು ಮನುಷ್ಯ ಜನ್ಮ. ಹೀಗೆ ಈತನು ಕೂಡ ಅನಂತ ಕಾಲದಿಂದಲೂ ತಿರುಗಿ ಬಳಲಿದ ಅಸಂಖ್ಯ ಭೂಲೋಕದ ಜನ್ಮಗಳಲ್ಲಿ ಅವನು ಎಲ್ಲವನ್ನು ವೀಕ್ಷಣೆ ಮಾಡ್ತಾನೆ. ಮಹಾವೀರನು ತೀರ್ಥಂಕರನಾಗುವ ಉಪಕ್ರಮ, ಒಬ್ಬ ಬೇಡನಿಂದ ಪುರೂರ ಜನ್ಮದಿಂದ ಈಗ ಏನಾಗಿದ್ದಾನೆ, ಅವನ ಬಾಳಿನ ಸುಪ್ರಭಾತ ಆಗಿರುವ ಬಗ್ಗೆ ಇಲ್ಲಿ ಬಹಳ ಸಂಕ್ಷೇಪವಾಗಿ ಬಹಳ ಮನೋಜ್ಞವಾಗಿ ಡಾಕ್ಟರ್ ತಾರಾಶೇಖರ್ ಅವರು ಇಲ್ಲಿ ಬರೆದಿದ್ದಾರೆ ಕಾವ್ಯವನ್ನು. ಆ ಕಾವ್ಯದ ಪಾಲನೆ ಮಾಡುವುದೇ ನಮ್ಮ ಬಾಳಿನ ಪುಣ್ಯ ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ನಮಸ್ಕಾರ.